ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕು ಅಂತ ಹೇಳಿ ಆಚೆ ಹೋಗಿದ್ರು, ಪಿಕ್ನಿಕ್ಕಿಗೆ ಹೋದ್ರು, ಬರ್ತ್ಡೇಯನ್ನು ಆಚರಿಸಿಕೊಂಡ್ರು. ಆದರೆ ಬರುವಂತಹ ಸಂದರ್ಭದಲ್ಲಿ ಅಪಘಾತಕ್ಕೀಡಾದ್ರು, ಇಬ್ಬರು ಸಾವನ್ನಪ್ಪಿದ್ರು. ಕಾರು ಟ್ಯಾಂಕರ್ ನಡುವೆ ಭೀಕರವಾದಂಥ ಅಪಘಾತ ಸಂಭವಿಸಿದೆ. ಕಾರಿನಲ್ಲಿದ್ದವರಲ್ಲಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಮಾಕಳಿ ದುರ್ಗಾ ಬಳಿ ನಡೆದಿರುವಂಥ ಅಪಘಾತ ಇದಾಗಿದೆ. ಬರ್ತ್ಡೇ ಪಾರ್ಟಿ ಮುಗಿಸಿ ವಾಪಸ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಮುಂದೆ ಬರ್ತಾ ಇದ್ದಂಥ ಪೆಟ್ರೋಲ್ ಟ್ಯಾಂಕರ್ಗೆ ಕಾರು ಡಿಕ್ಕಿ ಹೊಡೆದಿದೆ. ಕಾರಿನಿಂದ ಮೃತದೇಹ ಹೊರತೆಗೆಯೋಕೆ ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ. ಅಷ್ಟೊಂದು ಅಪ್ಪಚ್ಚಿಯಾಗಿ ಹೋಗಿದೆ. ನೋಡಿ, ಪಾರ್ಟಿ ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಗುಂಡು ಹಾಕಿದ್ರು ಅಥವಾ ಇಲ್ವೋ, ಓವರ್ ಸ್ಪೀಡಲ್ಲಿದ್ರು, ಜೋಶಲ್ಲಿದ್ದಾಗ ಹೋಶನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ, ಮದ್ಯ ಸೇವನೆಯನ್ನು ಮಾಡ್ಕೊಂಡು ಬಂದಿದ್ರು. ಇಂಥ ಅಪಘಾತಗಳು ಬಹಳ ಬೇಸರವನ್ನು ಉಂಟು ಮಾಡುತ್ತೆ. ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಈ ರೀತಿ ಆಗ್ಬಿಟ್ರೆ ಹೇಗಿರುತ್ತೆ ಪರಿಸ್ಥಿತಿ ಅಂತ ಆ ಮನೆಯವ್ರು ಏನು ಅನ್ಕೋಬೇಕು, ಹೇಗಿರುತ್ತೆ? ನನ್ನ ಸಹೋದ್ಯೋಗಿ ಈಗ ಮುದುಕೃಷ್ಣ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರದ ಪ್ರತಿನಿಧಿ. ಮುದುಕೃಷ್ಣ, ಬಹಳ ಬೇಸರ ಈ ರೀತಿಯಾಗಿ ಪಾರ್ಟಿ ಮಾಡಕ್ಕೆ ಹೋಗ್ತಾರೆ, ಹುಡುಗರೆಲ್ಲ ಎಂಜಾಯ್ ಮಾಡ್ತಾರೆ, ಕರೆಕ್ಟು. ಬಟ್ ಎಚ್ಚರಿಕೆಯನ್ನು ವಹಿಸ್ಕೊಳ್ಳದೆ ಇದ್ರೆ ಎಂತಹ ದುರ್ಘಟನೆಗಳು ಸಂಭವಿಸುತ್ತೆ, ಯಾವ ರೀತಿಯಾಗಿ ಜೀವ ಹಾನಿ ಆಗುತ್ತೆ ಅನ್ನೋದು ಅಂತ ಈ ಘಟನೆ ಮತ್ತೊಂದು ಸಾಕ್ಷಿಯಾಗಿ ನಿಂತ್ಕೊಳ್ತಾ ಇದೆ. ಹೇಗಾಯ್ತು ಈ ಅಪಘಾತ, ಮತ್ತೆ ಎಷ್ಟು ಜನ ಕಾರಲ್ಲಿದ್ರು, ಅವರ ಪರಿಸ್ಥಿತಿ ಹೇಗಿದೆ ಮುದುಕೃಷ್ಣ? ಖಂಡಿತ ಅರುಣ್, ನಿಜಕ್ಕೂ ಕೂಡ ಅವರ ಕುಟುಂಬಸ್ಥರ ಪರಿಸ್ಥಿತಿ ಈಗ ನಿಜಕ್ಕೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮಾಕಳಿ ದುರ್ಗಾ ಸಮೀಪ ಈ ಘಟನೆ ನಡೆದಿರುವಂತದ್ದು. ಇವರು ಬೆಂಗಳೂರಿನ ನಂದಿನಿ ಲೇಔಟ್ ಮತ್ತೆ ಬಗಲ್ಗುಂಟೆ ನಿವಾಸಿಗಳು ಅಂತ ಹೇಳಿದ್ರು. ಕಾರಿನಲ್ಲಿ 4 ಜನ ಸ್ನೇಹಿತರು ಕೂಡ ಗೌರಿಬಿದ್ನೂರ್ನ ಒಂದು ತೋಟದ ಮನೆಗೆ ಹೋಗಿ ಅಲ್ಲಿ ಬರ್ತ್ಡೇ ಪಾರ್ಟಿಯನ್ನ ಆಚರಣೆ ಮಾಡಿಕೊಂಡು ಮೋಜು ಮಸ್ತಿಯನ್ನ ಮಾಡಿಕೊಂಡು ಮತ್ತೆ ಎಲ್ಲವನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ರು. ವಾಪಸ್ ಬರುವಂತಹ ಸಂದರ್ಭದಲ್ಲಿ ವಾಹನವನ್ನ ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಎದುರುಗಡೆ ಬಂದಂತಹ ಪೆಟ್ರೋಲ್ ಟ್ಯಾಂಕರ್ ಏನಿದೆ ಅದಕ್ಕೆ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದೆ. ಆದ್ರೆ ಕಾರು ಟ್ಯಾಂಕರ್ನ ಒಂದು ಬದಿಯಲ್ಲಿ ಉಜ್ಜಿಕೊಂಡು ಹೋಗಿರುವಂತಹ ರೀತಿಯಲ್ಲಿ ಅಪಘಾತ ಆಗಿದೆ. ಆದ್ರೆ ಕಾರಿನ ಒಂದು ಬದಿ ಏನು ಚಾಲಕ ಕೂತಿರ್ತಾನೆ ಆ ಭಾಗ ಏನಿದೆ ಆ ಭಾಗ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿದೆ. ಹಾಗಾಗಿ ಕಾರಿನ ಚಾಲಕ ಹಾಗೂ ಕಾರಿನ ಚಾಲಕನ ಹಿಂಭಾಗದ ಸೀಟ್ ನಲ್ಲಿ ಕೂತಿರುವಂತಹ ಇನ್ನೊಬ್ಬ ವ್ಯಕ್ತಿ ಇಬ್ಬರು ಕೂಡ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಅವರ ಹೆಸರು ವಸಂತ್ ಅಂತೇಳಿ, ಚೇತನ್ ಅಂತೇಳಿ, ಇಬ್ಬರಿಗೂ ಕೂಡ 29-30 ವರ್ಷ ವಯಸ್ಸು. ಇಬ್ರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮತ್ತೆ ಮತ್ತೊಂದು ಕಾರಿನ ಬದಿಯಲ್ಲಿ ಕೂತಿದಂತಹ ಮುಂಭಾಗದಲ್ಲಿ ಕೂತಿದಂತಹ ಒಬ್ಬ ವ್ಯಕ್ತಿ ಕಿರಣ್ ಅಂತೇಳಿ, ಮತ್ತೆ ಆತನ ಹಿಂಭಾಗದ ಸೀಟ್ ನಲ್ಲಿ ಕೂತಿದಂತಹ ಇನ್ನೊಬ್ಬ ವ್ಯಕ್ತಿ, ಅವರಿಗೂ ಕೂಡ ಗಂಭೀರ ತರನಾದ ಗಾಯಗಳಾಗಿದೆ. ಆಗ ಇವರಿಬ್ಬರನ್ನು ಕೂಡ ಈಗ ದೊಡ್ಡಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿರುವಂತದ್ದು. ಕಾರಿನ ಚಾಲಕ ಏನಿತ್ತು ಸಂಪೂರ್ಣವಾಗಿ ಅಪ್ಪಚ್ಚೆಯಾಗಿತ್ತು ಕಾರು. ಹಾಗಾಗಿ ಅದರಲ್ಲಿ ಸಿಲುಕಿಕೊಂಡಿದ್ದ ಅದನ್ನ ಹೊರತೆಗೆಯೋದಕ್ಕೆ ಸ್ಥಳೀಯರು ಬಹಳಷ್ಟು ಹರಸಾಹಸವನ್ನ ಪಟ್ಟು ಹೊರತೆಗೆದಿದ್ರು. ಮೃತದೇಹವನ್ನ ಈಗ 2 ಮೃತದೇಹಗಳನ್ನು ಕೂಡ ದೊಡ್ಡಬಳ್ಳಾಪುರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹಾಗಾಗಿ ಮದ್ಯವನ್ನ ಸೇವನೆ ಮಾಡಿರುವಂತಹ ಸಂದರ್ಭದಲ್ಲಿ ಕಾರನ್ನ ಯಾವುದೇ ರೀತಿಯ ವಾಹನಗಳನ್ನ ಚಾಲನೆ ಮಾಡಬೇಡಿ ಅಂತೇಳಿ ಪೊಲೀಸರು ಬಹಳಷ್ಟು ಮುನ್ನೆಚ್ಚರಿಕೆ ನಿಯಮಗಳನ್ನ ಇದೆ. ಆದ್ರೂ ಕೂಡ ಈ ಒಂದು ಮದ್ಯ ಸೇವನೆ ಮಾಡಿದಂತ ಅತಿ ವೇಗವಾಗಿ ಚಾಲನೆ ಮಾಡುವಂತದ್ದು, ಅಜಾಗರೂಕತೆಯಿಂದ ಚಾಲನೆ ಮಾಡುವಂತದ್ದು ಈ ರೀತಿಯ ಅಪಘಾತಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಈಗ ಅವರನ್ನ ಕಳೆದುಕೊಂಡ ಕುಟುಂಬಸ್ಥರನ್ನು ನಿಜ. ಓಕೆ ಮುದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.